ಸಾರೋಟ್ ರಥದಲ್ಲಿ ಹಾರಕೂಡ ಶ್ರೀಗಳ ಅದ್ದೂರಿ ಮೆರವಣಿಗೆ. ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ. ಹುಡುಗರ ಗಮನ ಸೆಳೆಯಿತು ಡೊಳ್ಳು ಕುಣಿತ. 12ನೇ ಶತಮಾನದ ಶರಣರು ಕಾಯಕ ಮಾಡುವುದರ ಜೊತೆಗೆ ದಾಸೋಹದ ಪರಿಕಲ್ಪನೆಯನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ನಾಗಾಬಾಯಿ ಬುಳ್ಳಾ ಹೇಳಿದರು. ಹುಲಸೂರು ತಾಲೂಕಿನ ಬೇಲೂರಿನಲ್ಲಿ ನಡೆದ ಪ್ರಥಮ ಸರ್ವೋದಯ ಸಾಹಿತ್ಯ ಸಮ್ಮೇಳನ ಶರಣ ಊರಲಿಂಗ ಪೆದ್ದಿ ಉತ್ಸವ ಹಾಗೂ ಶಿವಲಿಂಗೇಶ್ವರ ಶಿವಯೋಗಿಗಳವರ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಿಂದ ಇಂದು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮುಂದುವರಿಯುತ್ತಿದ್ದಾರೆ. ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರದು. ಪಾಲಕರು ತಮ್ಮ ಮಕ್ಕಳಿಗೆ ಭೇದ ಭಾವ ಮಾಡದೆ ಒಳ್ಳೆಯ ಶಿಕ್ಷಣ ನೀಡಬೇಕು ಎಂದು ಹೇಳಿದರು. ಸರ್ವರ ಉದಯ ಜೀವನ ನಾಗಾಲೋಟದಲ್ಲಿ ನಾವೆಲ್ಲರೂ ಸರ್ವರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕು. ಸರ್ವರಿಗೂ ಎಲ್ಲಾ ಧರ್ಮಗಳು ಸಮನ್ವಯತೆ ನೀಡಿದ್ದಾರೆ. ಶರಣರು, ದಾಸರು, ಸಂತರು, ಸೂಫಿಗಳು, ಕವಿ ಚಿಂತಕರ ವಿಚಾರ ಸರ್ವೋದಯವಾಗಿದೆ. ಕನ್ನಡ ಸಾಹಿತ್ಯದ ಹಲವು ಪ್ರಕಾರದಲ್ಲಿ ವ್ಯಕ್ತವಾದ ಸರ್ವೋದಯ ಪರಿಕಲ್ಪನೆ ಗಾಂಧಿ ಸರ್ವೋದಯ ನಮಗೆ ಜನಮನದ ಜೀವನ ಹಸನಾಗಬೇಕು. ಮಹಿಳೆಯರು, ದೀನದಲಿತರು, ಬಡವರು ಎಲ್ಲರ ಕಣ್ಣೀರು ಒರೆಸು ಕೆಲಸ ಮಾಡುವುದೇ ಸರ್ವೋದಯವಾಗಿದೆ ಎಂದರು. ಗುಲಬರ್ಗಾ ವಿಶ್ವವಿದ್ಯಾಲಯ ಕುಲಸಚಿವ ಡಾಕ್ಟರ್ ರಮೇಶ ಲಂಡನಕರ ಮಾತನಾಡಿ, ಅಸ್ಪೃಶ್ಯತೆ, ಮೂಢನಂಬಿಕೆ ಬಿಟ್ಟು ಇವತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಚಳವಳಿ ರೂಪಿಸಬೇಕಾಗಿದೆ. ವೈಚಾರಿಕ ಚಿಂತನೆ ಮನೆಯಿಂದ ಆರಂಭವಾಗಲಿ. ಸಾಮಾಜಿಕ ಪ್ರಜ್ಞೆ, ಪ್ರಶಸ್ತಿ ಪಡೆದವರು ಮಾಡಲಿ ಎಂದರು. ಹುಲಸೂರು ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಮಾತನಾಡಿ, ಸರ್ವೋದಯ ಸಮ್ಮೇಳನ ಜ್ಞಾನದ ಕುಂಭವಾಗಿದೆ ಎಂದರು. ಶರಣರ ವಿಚಾರ ಹೇಳಿ ಮೌಢ್ಯತೆ ಮಾಡುವುದು ಹಾಸ್ಯಾಸ್ಪದ ಎಂದರು. ಬೇಲೂರಿನಲ್ಲಿ ಸರಕಾರ ಶರಣ ಊರಲಿಂಗ ಪೆದ್ದಿ ಸ್ಮಾರಕ ಸ್ಥಾಪಿಸಲಿ ಎಂದರು. ಅನುಭವ ಮಂಟಪದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಮಾತನಾಡಿ, ವೈಶಿಷ್ಟ್ಯಪೂರ್ಣ ಸಮ್ಮೇಳನ ಮಾಡಿ ಸರ್ವೋದಯ ತತ್ವ ಬುದ್ಧ, ಬಸವಣ್ಣ, ಶರಣರು ಬೋಧಿಸಿದ್ದು ಮಹತ್ವ ಎಂದರು. ಕಾಂಗ್ರೆಸ್ ಮುಖಂಡರಾದ ಧನರಾಜ ತಾಡಂಪಳ್ಳಿ, ಅರ್ಜುನ ಕನಕ, ಮಲ್ಲಿನಾಥ ಹಿರೇಂಠ, ಪಂಚಾಕ್ಷರಿ ಹಿರೇಂಠ, ಅಪ್ಪಣ್ಣ ಜವಾಡ ಇತರರಿದ್ದರು. ಜಗನ್ನಾಥ ಚಿಲ್ಲಾಬಟ್ಟೆ ಸ್ವಾಗತಿಸಿದರು. ಸಂಯೋಜಕ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ ಪ್ರಾಸ್ತಾವಿಕ ನುಡಿ ಆಡಿದರು. ಡಾಕ್ಟರ್ ರಾಜಕುಮಾರ ಮಾಳಗೆ, ಸಂಜುಕುಮಾರ ನಡುಕರ ನಿರೂಪಿಸಿದರು. ಗಣಪತಿ ರಾಧು ವಂದಿಸಿದರು.